ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ಹೋಮ್ ರೆಮಿಡಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆರೋಗ್ಯಕರವಾದ ಅಂತಂದ್ರೆ ಕೇವಲ ಅಡಿಗೆ ಮನೆಯಲ್ಲಿ ಸಿಗುವಂತಹ ಒಂದೇ ಪದಾರ್ಥವನ್ನ ಬಳಸ್ಕೊಂಡು ಹಲವಾರು ಆರೋಗ್ಯ ಪ್ರಯೋಜನಗಳಿರುವಂತಹ ಒಂದು ಟಿಪ್ಸ್ ಅನ್ನ ತಿಳಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಹೇಳಿದಾಗೆ ಮಾಡೋದಾದ್ರೆ ಎಷ್ಟೋ ರೋಗಗಳನ್ನ ಬಾರದಂತೆ ತಡೆಗಟ್ಟಬಹುದು. ಜೊತೆಗೇನೆ ಯಾವಾಗ್ಲೂ ನಮ್ಮ ಶರೀರಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಕೂಡ ಪಡೆದುಕೊಳ್ಬಹುದು. ಹಾಗಾದ್ರೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣವಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಇಷ್ಟನ ನನಗೆ ತಿಳಿಸೋದಕ್ಕೆ ಕೇವಲ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಈ ರೀತಿಯಾದ ವಿಡಿಯೋ ನೋಡೋದಕ್ಕೆ ನಿಮ್ಗೆ ಈ ಚಾನಲ್ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಹೇಳುವಂತಹ ಈ ಒಂದು ಪದಾರ್ಥ ಏನಿದೆ ನೋಡಿ, ಅದು ನಿಮ್ಗೆ ಖಂಡಿತ ತುಂಬಾನೇ ಚೆನ್ನಾಗಿ ಪರಿಚಯ ಇರುತ್ತೆ. ಅದ್ ಬಂದ್ಬಿಟ್ಟು ಶೇಂಗಾ ಕಾಳು, ಪೀನಟ್ಸ್ ಅಂತ ಕರೀತಾರೆ ನೋಡಿ. ಅದು ಒಂದು ತುಂಬಾನೇ ಒಳ್ಳೆಯ ಪದಾರ್ಥ ಅಂತಾನೆ ಹೇಳ್ಬೋದು. ನಾವು ಚಟ್ನಿ ಮಾಡೋದಕ್ಕೆ ಬಳಸ್ತೀವಿ, ಚಟ್ನಿ ಪುಡಿ ಮಾಡ್ಕೊಳ್ತೀವಿ, ಮತ್ತೆ ಹಲವಾರು ಪಲ್ಯಕ್ಕೂ ಕೂಡ ನಾವು ಇದನ್ನ ಪುಡಿ ಮಾಡಿ ಹಾಕಿ ಬಳಸ್ತೀವಲ್ವಾ. ಶೇಂಗಾ ಕಾಳನ್ನ ನಾನು ಈಗ ಹೇಳಿದ್ನಲ್ವಾ, ಆ ರೀತಿ ಖಂಡಿತ ಎಲ್ಲರೂ ಬಳಸೇ ಇರ್ತೀರಾ. ಆದ್ರೆ ಅದರಿಂದ ನಮ್ಗೆ ಅಷ್ಟೊಂದು ಆರೋಗ್ಯ ಪ್ರಯೋಜನಗಳೇನು ಸಿಗೋದಿಲ್ಲ. ಖಂಡಿತವಾಗಿ ನಾವು ಶೇಂಗಾ ಕಾಳನ್ನ ನೆನೆಸಿ ತಿನ್ನುವಂತಹ ಅಭ್ಯಾಸ ಮಾಡೋದಾದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಇದರಲ್ಲಿ ಕ್ಯಾಲ್ಸಿಯಂ ಇದೆ ಹಾಗೂ ನಮ್ಮ ಶರೀರಕ್ಕೆ ಬೇಕಾದಂತಹ ಶಕ್ತಿಯನ್ನ ಒದಗಿಸುತ್ತೆ. ಅಷ್ಟೇ ಅಲ್ಲದೇನೆ ಮಕ್ಕಳಿಗೆ ಕೊಡೋದ್ರಿಂದ ವೆಯ್ಟ್ ಕಡಿಮೆ ಇರುವ ಮಕ್ಕಳು ವೆಯ್ಟ್ ಗೈನ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಕಣ್ಣಿನ ದೃಷ್ಟಿ ಹೆಚ್ಚಿಸೋದಕ್ಕೂ ಕೂಡ ಒಳ್ಳೇದು. ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೂ ಒಳ್ಳೇದು. ಇದನ್ನ ನಾವು ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಇನ್ನೂ ಕೂಡ ಹಲವಾರು ಆರೋಗ್ಯ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು. ಇದರಲ್ಲಿ ಕಾಪರ್, ಜಿಂಕ್, ಐರನ್ ಎಲ್ಲ ಕೂಡ ಅಡಗಿರುತ್ತೆ. ಜೊತೆಗೇನೆ ಈ ಶೇಂಗಾ ಕಾಳನ್ನ ನೆನೆಸಿ ತಿನ್ನೋದ್ರಿಂದ ಸ್ಕಿನ್ ತುಂಬಾನೇ ಚೆನ್ನಾಗಾಗುತ್ತೆ, ಯಾವಾಗ್ಲೂ ಹೆಲ್ತಿ ಆಗಿರುತ್ತೆ. ಮತ್ತೆ ಇನ್ನೊಂದು ಗಮನಿಸಬೇಕಾದ ವಿಷಯ ಏನಂದ್ರೆ, ತಲೆ ಕೂದಲ ಬೆಳವಣಿಗೆಗೂ ಕೂಡ ಈ ನೆನೆಸಿದಂತಹ ಶೇಂಗಾ ಕಾಳು ತುಂಬಾನೇ ಒಳ್ಳೇದು. ಇದರಲ್ಲಿ ನಾನು ಆಗ್ಲೇ ಹೇಳಿದಾಗೆ ಕ್ಯಾಲ್ಸಿಯಂ ಎಲ್ಲ ಇರುತ್ತಲ್ವಾ, ನಮ್ಮ ತಲೆ ಕೂದಲಿಗೆ ಬೇಕಾದಂತಹದ್ದು ಕೂಡ ಇದರಲ್ಲಿ ಮುಖ್ಯವಾಗಿ ಇರುತ್ತೆ. ಮತ್ತೆ ಎಲುಬುಗಳನ್ನ ಗಟ್ಟಿ ಮಾಡ್ಲಿಕ್ಕೆ ಅಂದ್ರೆ ಬೋನ್ಸ್ ಅನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಕೂಡ ಇದು ತುಂಬಾನೇ ಒಳ್ಳೇದು. ಮಕ್ಕಳಿಂದ ದೊಡ್ಡವರು ಅಂದ್ರೆ ವಯಸ್ಸಾದವ್ರವರೆಗೂ ಕೂಡ ನಾವು ಇದನ್ನ ತಿನ್ಬೋದು. ಆದ್ರೆ ನಾನು ಹೇಗ್ ತಿನ್ನೋದು ಅಂತ ಹೇಳ್ತೀನಿ. ಆ ರೀತಿಯಾಗಿ ತಿನ್ನೋದಾದ್ರೆ ಖಂಡಿತ ಇದರ ಹಲವಾರು ಆರೋಗ್ಯ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು. ಯಾರಿಗ್ ತಾನೇ ಇರಲ್ಲ ಹೇಳಿ ಹೆಲ್ತಿಯಾಗಿ ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು ಅಂತೇಳಿ. ಹಲವಾರು ರೋಗಗಳು ಬಾರದಂತೆ ಹೆಲ್ತಿ ಆಗಿರೋದಕ್ಕೆ ಈ ಒಂದು ಪದಾರ್ಥ ಕೂಡ ನಮ್ಗೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. 2 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಕಾಳನ್ನ ಒಂದು ಬೌಲ್ಗೆ ಹಾಕೊಂಡು ಅರ್ಧ ಗ್ಲಾಸ್ ನೀರಾಕಿ ನೆನ್ಸಿಡಿ. ಬೆಳಿಗ್ಗೆ ಎದ್ದ ನಂತರ ಇದನ್ನ ಬರೀ ಹೊಟ್ಟೆಯಲ್ಲಾಗ್ಲೂ ತಗೊಳ್ಬಹುದು, ಅಥವಾ ತಿಂಡಿ ತಿಂದ ನಂತರ ಕೂಡ ತಗೊಳ್ಬಹುದು. ಹೇಗ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮಾತ್ರ ತಗೊಳ್ಬೇಡಿ, ಆಗ ಡೈಜೆಸ್ಟ್ ಆಗೋದಿಲ್ಲ. ಚಿಕ್ಕ ಮಕ್ಕಳಿಗೆ ಕೊಡೋದಾದ್ರೆ ನಾವು ದೊಡ್ಡವ್ರು 2 ಸ್ಪೂನ್ ತಗೊಳ್ತೀವಲ್ವಾ, ಸಣ್ಣ ಮಕ್ಕಳಿಗೆ 1 ಸ್ಪೂನ್ ನೆನೆಸಿ ಕೊಟ್ರೆ ಸಾಕು. ಇನ್ನು ಕೂಡ ಹಲವಾರು ಆರೋಗ್ಯ ಪ್ರಯೋಜನಗಳಿವೆ ಇದನ್ನ ತಗೊಳ್ಳೋದ್ರಿಂದ. ಖಂಡಿತ ವಿಡಿಯೋದಲ್ಲಿ ಹೇಳ್ದಾಗೆ ಟ್ರೈ ಮಾಡೋದಕ್ಕೆ ಸಾಧ್ಯ ಆದ್ರೆ ಮಾಡಿ ನೋಡಿ ಫ್ರೆಂಡ್ಸ್. ಮತ್ತೆ ನಾನು ಆಗ್ಲೇ ಹೇಳ್ದಾಗೆ ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡಿ ತಿನ್ನೋದಾದ್ರೆ ಆರ್ಗ್ಯಾನಿಕ್ ಬೆಲ್ಲವನ್ನೇ ಯೂಸ್ ಮಾಡಿ, ಕೆಮಿಕಲ್ಸ್ ಇರುವಂತಹ ಬೆಲ್ಲನ ಯೂಸ್ ಮಾಡಬೇಡಿ. ವಿಡಿಯೋದಲ್ಲಿ ಹೇಳ್ದಾಗೆ ಯೂಸ್ ಮಾಡಿ ನೋಡ್ಬಿಟ್ಟು ಅಭಿಪ್ರಾಯನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.